ಇದು ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ. ದರ್ಶನ್ ಅಭಿಮಾನಿಗಳಿಗೆ ಭಾರಿ ಅವಮಾನ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವಮಾನ. ಈಗಾಗಲೇ ಸಾಕಷ್ಟು ನೊಂದು ಬೆಂದು ಹೋಗಿರುವಂತಹ ದರ್ಶನ್ ಅಭಿಮಾನಿಗಳು, ಆ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು. ಸೊ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಭಿಮಾನಿಗಳಿಗೆ ಆಗಿದೆ ಅವಮಾನ. ಹಾಗಾದರೆ ಏನದು ಅವಮಾನ? ಈಗಾಗಲೇ ಸಾಕಷ್ಟು ನೊಂದು ಬೆಂದು ಹೋಗಿರತಕ್ಕಂಥ ದರ್ಶನ್ ಅಭಿಮಾನಿಗಳು, ಪಾಪ ಆ ನೊಂದು ಬೆಂದ ಜೀವಗಳಿಗೆ ಮತ್ತೊಮ್ಮೆ ಅವಮಾನನ. ಕೊಲೆ ಆರೋಪಿ ದರ್ಶನ್ ಎಂದು ಚಿನ್ನಸ್ವಾಮಿಯಲ್ಲಿ ಅವಮಾನ. ದರ್ಶನ್ ಒಬ್ಬ ಕೊಲೆ ಆರೋಪಿ ಅಂತ ಹೇಳಿ ಚಿನ್ನಸ್ವಾಮಿಯಲ್ಲಿ ಅವಮಾನ ಮಾಡಲಾಗಿದೆಯಂತೆ. ಇದು ದರ್ಶನ್ ಅಭಿಮಾನಿಗಳಿಗೂ ಕೂಡ ನೋವು ಕೊಡುವಂತಹ ಒಂದು ಸುದ್ದಿ. ನೋಡಿ, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದರ್ಶನ್ ಅಭಿಮಾನಿಯೊಬ್ಬ ದರ್ಶನ್ ಫೋಟೋ ಇರುವಂತಹ ಒಂದು ಫಲಕವನ್ನು ಗೇಟ್ ಬಳಿಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಆತನನ್ನು ತಳ್ಳಿ ಹಾಕಲಾಗಿದೆ. RCB ಮ್ಯಾಚ್ ಡೇ ದರ್ಶನ್ ಫೋಟೋ ಹಿಡಿದು ಬಂದಿದ್ದಂತಹ ಅಭಿಮಾನಿ ಫೋಟೋ ಹಿಡಿದು ಬಂದಿದ್ದಕ್ಕೆ ಗ್ರೌಂಡ್ನಿಂದ ಹೊರತಳ್ಳಿದಂತಹ ಸೆಕ್ಯೂರಿಟಿ ಮ್ಯಾಚ್ ನೋಡಲು ಬಂದಿದ್ದಂತಹ ಅಭಿಮಾನಿಗಳಿಗೆ ಭಾರಿ ಅವಮಾನ ಆಗಿದೆ. RCBಗೆ ಸಪೋರ್ಟ್ ಮಾಡಲು ಹೋಗಿದ್ದ ಡಿಬಾಸ್ ಫ್ಯಾನು ಡಿಬಾಸ್ ಕೊಹ್ಲಿ ಫೋಟೋ ಹಿಡಿದು ಬಂದಿದ್ದ ಅಭಿಮಾನಿಗಳು ಗೇಟ್ನಿಂದಲೇ ತಳ್ಳಿ ಹೊರಗೆ ಹಾಕಲಾಗಿದೆ. ಡಿಬಾಸ್ಗೆ ಹೀನಾಯ ರೀತಿಯಲ್ಲಿ ಪೊಲೀಸರು ಅವಮಾನ ಮಾಡಿದ್ರ. ಹಾಗಾದರೆ ಅಂದು ಬಾಸ್ ಅಭಿಮಾನಿಗಳು ಸ್ಟೇಡಿಯಂಗೆ ಹರಿದು ಬಂದಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣ ಸೆಕ್ಯೂರಿಟಿ ಆ್ಯಂಡ್ ಕರ್ನಾಟಕ ಪೊಲೀಸರು ಅವಮಾನ ಮಾಡಿದ್ರಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ ಫೋಟೋ ಒಳಗಡೆ ಪ್ರವೇಶವಿಲ್ಲವೆಂದು ಅವಮಾನ. ವೈರಲ್ ವಿಡಿಯೋದಲ್ಲಿ ಡಿಬಾಸ್ಗೆ ಭಾರಿ ಅವಮಾನ ಆಯ್ತಾ? ಹಾಗಾದರೆ ಇದರ ಅಸಲಿಯತ್ತೇನು? ಸೋಷಿಯಲ್ ಮೀಡಿಯಾದಲ್ಲಿ ಬಗ್ಗೆ ಭಾರಿ ವೈರಲ್ ಆಗ್ತಾ ಇದೆ, ಚರ್ಚೆಗಳು ಕೂಡ ಶುರುವಾಗಿದೆ, ಪರ ವಿರೋಧ ಚರ್ಚೆಗಳು. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆತ ಫೋಟೋ ಹಿಡ್ಕೊಂಡು ಗೇಟ್ ಬಳಿ ಬಂದಿದ್ದ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗೋಗೋದಕ್ಕೆ. ಆದರೆ ಗೇಟ್ನಲ್ಲಿದ್ದಂಥ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳು ಮತ್ತು ಸೆಕ್ಯೂರಿಟಿ ಗಾರ್ಡು ಆತನನ್ನು ಹೊರತಳ್ಳಿದ್ದಾರೆ. ನೀನು ದರ್ಶನ್ ಫೋಟೋ ಹಿಡ್ಕೊಂಡು ಒಳಗೆ ಬರಬಾರ್ದು ಅಂತ ಹೇಳಿ ತಳ್ಳಿದ್ರೋ ಅಥವಾ ಇಲ್ಲೊಂದು ನಿಯಮಗಳಿದ್ದಾವೆ, ಇಲ್ಲಿ ಫೋಟೋದ ಅಲೌಡ್ ಅಥವಾ ಫೋಟೋ ಒಳ ಪ್ರವೇಶ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಹೊರತಳ್ಳಿದ್ರು ಗೊತ್ತಿಲ್ಲ. ಅದಿನ್ನೂ ಕೂಡ ನಿಖರತೆ ಇಲ್ಲ, ಸ್ಪಷ್ಟತೆ ಇಲ್ಲ. ಒಟ್ಟಾರೆ ಆತನ ಬೆನ್ನನ್ನು ಹಿಡಿದು ಬಲವಂತವಾಗಿ ಗೇಟ್ನಿಂದ ಹೊರಗಡೆ ತಳ್ಳುವಂತಹ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ದರ್ಶನ್ ಅಭಿಮಾನಿಗಳಿಗೆ ನೋವು ಕೊಡುವಂತಹ ಸುದ್ದಿಯಾಗಿ ಮಾರ್ಪಡೋದ್ರಲ್ಲಿ ಸಂದೇಹ ಬೇಡ.